Hey there. Subscribe to my channel and also press this bell icon so you can get latest video notifications. Good morning students. How are you all? I think you are all fine. I am a teacher, Miss Afroza. ಇವತ್ತಿನ ತರಗತಿಯಲ್ಲಿ ನಾವು ಪಾಠ 2 ಜೀವದಯೆ ಪಾಠವನ್ನು ಓದೋಣ. ಅರ್ಥವಾಯ್ತಲ್ವಾ? Now start the class. ಗದ್ಯ 2 ಜೀವದಯೆ. ರಂಗ ಮತ್ತು ಸಾದಿಕ್ ಇಬ್ಬರು ಜೀವದ ಗೆಳೆಯರು. ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು. ದಿನಾಲೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು. ಆ ಕಾಡಿನಲ್ಲಿ ಒಂದು ನೇರಳೆ ಮರವಿತ್ತು. ನೇರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾದಿಕರಿಗೆ ತುಂಬ ಸಂತಸ. ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾದಿಕ್ ಇಬ್ಬರು ನೇರಳೆ ಮರದ ಬುಡಕ್ಕೆ ತಲುಪಿದರು. ಆಗ ಅಲ್ಲಿಯೇ ಒಣಕಟ್ಟಿಗೆಗಳನ್ನು ಆರಿಸುತ್ತಿದ್ದ ಅಜ್ಜಿಯೊಬ್ಬರು, ಹುಷಾರು ಮಕ್ಕಳೇ, ಮರ ಜಾರುತ್ತೆ, ಜೋಪಾನ ಎಂದು ಹೇಳಿದರು. ಅದಕ್ಕೆ ರಂಗ ಮತ್ತು ಸಾದಿಕ್, ಆಯ್ತಜ್ಜಿ, ನೀವೇನು ಚಿಂತೆ ಮಾಡಬೇಡಿ ಎಂದರು. ರಂಗ ಮರ ಹತ್ತಲು ಪ್ರಾರಂಭಿಸಿದನು. ಸಾದಿಕ್ ನೇರಳೆ ಹಣ್ಣನ್ನು ಕ್ಯಾಚ್ ಹಿಡಿಯಲು ಸಿದ್ಧವಾಗಿ ನಿಂತನು. ಅಷ್ಟರಲ್ಲಿ ಅಯ್ಯೋ ಅಪ್ಪ, ಯಾರಾದರೂ ನನ್ನ ಬದುಕಿಸ್ರೋ ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸಿತು. ಸಾದಿಕ್ ಕೂಡಲೇ ಅತ್ತ ಕಡೆ ಓಡಿದ. ರಂಗ ಗಾಬರಿಯಿಂದ ಮರ ಇಳಿದು ಬಂದ. ಏನಾಯ್ತಜ್ಜಿ, ಏಕೆ ಕೂಗಿಕೊಂಡೆ ಎಂದು ಆತುರದಿಂದ ಕೇಳಿದ. ಅಜ್ಜಿ ತಮ್ಮ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ಕೈ ತೋರಿಸುತ್ತಾ ಹಾವು ಹಾವು ಎಂದು ಕೂಗಿಕೊಂಡರು. ತಕ್ಷಣ ಸಾದಿಕ್ ಅಜ್ಜಿ ಕೈ ತೋರಿಸಿದ ಕಡೆಗೆ ಹೋಗಿ ಹಾವನ್ನು ಹುಡುಕತೊಡಗಿದ. ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡದ ಬಳ್ಳಿಯಿಂದ ಹಾವಿನ ವಿಷ ಅಜ್ಜಿಯ ಮೈಯಲ್ಲೇ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟು ಹಾಕಿದ. ಅಷ್ಟರಲ್ಲಿ ಸಾದಿಕ್ ಪೊದೆಯಲ್ಲಿ ಹಾರಿದಾಡುತ್ತಿದ್ದ ಹಾವನ್ನು ಕಂಡು, ರಂಗ, ಬಾರೋ, ಇಲ್ಲಿ ಹಾವು ಸಿಕ್ಕಿದೆ, ಸಾಯಿಸೋಣ ಎಂದ. ಅದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯೋದು ಬಿಟ್ಟು ಹಾವು ಸಾಯಿಸುತ್ತಾನಂತೆ. ತಲೆ ಕೆಟ್ಟಿದೇನೋ ನಿಂಗೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲ್ಲಿನಲ್ಲಿ ಎತ್ತಿ ಕೂರಿಸಿ ಸರಸರನೆ ಹೊರಟನು. ರಂಗ ಬೈದಿದ್ದಕ್ಕೆ ಬೇಸರಗೊಂಡ ಸಾದಿಕ್ ಮುಖ ಸಪ್ಪಗೆ ಮಾಡಿ ಮನೆಗೆ ಹೋದನು. ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು. ವೈದ್ಯರು ರಂಗನ ಬಳಿ, ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವೇನಿಲ್ಲ ಎಂದರು. ರಂಗನಿಗೆ ಸಮಾಧಾನವಾಯಿತು. ಆನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾದಿಕ್ ಕೋಪದಿಂದ, ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ? ಹಾವನ್ನು ಹಾಗೆ ಬಿಟ್ಟರೆ ಅದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆ ಮಾಡುವುದಿಲ್ಲವೇ ಎಂದ. ರಂಗ ಅವನನ್ನು ಸಮಾಧಾನಪಡಿಸುತ್ತಾ, ನೋಡು ಸಾದಿಕ್, ಹಾವನ್ನು ಸಾಯಿಸೋದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ಹಾಗಾಗಿ ನಿನಗೆ ಬೈದೆ. ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಹೇಳಿದಾಗ ಸಾದಿಕನಿಗೆ ತನ್ನ ತಪ್ಪಿನ ಅರಿವಾಯಿತು. ರಂಗ ತನ್ನ ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ, ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಸಾದಿಕ್ ರಂಗನನ್ನು ಆಲಿಂಗಿಸಿಕೊಂಡನು. ಅರ್ಥವಾಯಿತು ಅಲ್ಲ ಮಕ್ಕಳೇ? ಈ ಪಾಠ ಜೀವದಯೆ ಅಂದರೆ ಈ ಪಾಠದಿಂದ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಯಾರಿಗೂ ನಮ್ಮ ಹೆಲ್ಪ್ ಬೇಕಾದರೆ ಅಂದರೆ ನಮ್ಮ ಸಹಾಯವನ್ನು ಬೇಕಾದರೆ ನಾವು ಸಹಾಯವನ್ನು ಮಾಡಬೇಕು. ನಮ್ಮ ತಪ್ಪು ಅರಿವಾದರೆ ಕ್ಷಮೆಯನ್ನು ಕೇಳಬೇಕು. ಅರ್ಥವಾಯ್ತಾ ಮಕ್ಕಳೇ? ಈ ಪಾಠದಲ್ಲಿ
ಇವತ್ತಿನ ತರಗತಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನದನ್ನು ನೋಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.